Hey Divine Souls, welcome back to my channel Flavorful Universe. So, ನಾನು ನಿಮ್ಮ ಲಂಕೇಶ್, ಸರ್ಟಿಫೈಡ್ ಟ್ಯಾರೋ ರೀಡರ್, ರೇಕಿ ಮಾಸ್ಟರ್, ಆಕಾಶಿಕ್ ರೀಡರ್, ಸ್ಪಿರಿಚುವಲ್ ಕೋಚ್ ಆ್ಯಂಡ್ ಹೋಲಿಸ್ಟಿಕ್ ಹೀಲರ್. ಸೊ ನನಗೆ ಯೂಶ್ವಲಿ ಸಂಡೇ ದಿನ ರೆಕಾರ್ಡಿಂಗ್ಸ್ ಎಲ್ಲ ಮಾಡಲ್ಲ, ಯಾಕೆಂತಂದರೆ ನಾನು ಸ್ವಲ್ಪ ಆರಾಮಾಗಿರ್ಬೇಕಂತ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಎನರ್ಜಿ ರೀಡಿಂಗ್ ಮಾಡಿದಾಗ ನಂಗೆ ತುಂಬ ಡ್ರೈನ್ ಅನ್ನಿಸ್ತಾ ಇರುತ್ತೆ. ಬಟ್ ನಂಗೆ ಯಾವುದೋ ತುಂಬಾ ಸೆನ್ಸ್ ಆಗ್ತಾಯಿತ್ತು ಒಂದು ಲವ್ ರೀಡಿಂಗ್ ಮಾಡೋಣ ಅಂತ. ಕೆಲವೊಬ್ಬರಿಗೆ ಲವ್ ರೀಡಿಂಗ್ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಕರಿಯರ್ ರೀಡಿಂಗ್ ಇಷ್ಟ ಆಗುತ್ತೆ. ಬಟ್ ಒನ್ ಥಿಂಗ್, ಲೈಫಲ್ಲಿ ಎರಡೂ ಮುಖ್ಯ. ಪ್ರೀತಿ ಇಲ್ಲ ಅಂತಂದರೆ ಯಾರೂ ಹಂಗೆ ಅನಿಸ್ಬೋದು, ಏನೋ ಬ್ರೇಕಪ್ ಆಗಿದಾಗ ಅಥವಾ ಯಾರೋ ಲೈಫಲ್ಲಿ ಮೋಸ ಮಾಡೋದಾಗ. ಬಟ್ ನೀವು ರಾತ್ರಿ ಒಬ್ಬರೇ ಮಲಗಿರ್ತೀರಲ್ಲ, ಅವಾಗ ಒಂಟಿತನ ಕಾಡುತ್ತಲ್ಲ, ಅವಾಗ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ನಿಜವಾಗ್ಲೂ ನಿಮಗೆ ಪ್ರೀತಿ ಬೇಡವಾ ಅಂತ. ಸೊ ಇದನ್ನು ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ನಾನು ಇಷ್ಟು ಪೀಸ್ಫುಲ್ಲಾಗಿ ಯಾವತ್ತೂ ಇರಲಿಲ್ಲ. ಆ ರೀತಿ ನಂಗೆ ತುಂಬ ಪೀಸ್ಫುಲ್ ಬರ್ತಾಯಿದೆ. ಆ್ಯಂಡ್ ಯೂನಿವರ್ಸಿಂದ ಒಂದು ಮೆಸೇಜ್ ಬಂತು, ಸೊ ಲವ್ ರೀಡಿಂಗ್ ಮಾಡೋಣ ಅಂತ. ಸೊ ಈ ಮೇ ಮಂತಲ್ಲಿ ನಿಮ್ಮ ಲವ್ ಲೈಫಲ್ಲಿ ಏನೆಲ್ಲ ಬದಲಾವಣೆ ಆಗ್ತಿದೆ, ಸಿಂಗಲ್ ಅಥವಾ ಕಮಿಟೆಡ್, ಅದು ನಿಮಗೆ ಬಿಟ್ಟಿದ್ದು. ಬಟ್ ನಾನು ಲವ್ ಏನು ಮೆಸೇಜ್ ಬರುತ್ತೆ ಅದನ್ನ ನಾನು ನಿಮ್ಗೆ ಕೊಡ್ತಾಯಿದ್ದೀನಿ. ಸೊ ಏನೆಲ್ಲ ಚೇಂಜಸ್ ಆಗ್ತಾಯಿದೆ ನೋಡೋಣ. ಸೊ ನನಗೆ ಆಲ್ರೆಡಿ ಸೆನ್ಸ್ ಆಗ್ತಿದೆ, ನೀವು ಎಷ್ಟೊಂದು ಜನ ಮೆಜಾರಿಟಿ ನೋಡ್ತಾ ಇದ್ದವ್ರು ಸಿಂಗಲ್ ಇದ್ದೀರಾ. ಆ್ಯಂಡ್ ಈವನ್ ನೀವು ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿದ್ರೂ ಯಾವುದೂ ಸರಿಯಾಗಿ ಹೋಗ್ತಾ ಇಲ್ಲ. ಬಟ್ ನನಗೆ ಈ ಕಾರ್ಡ್ ಎರಡು ಉಲ್ಟಾ ಬಂದಿದೆ. ಸೊ ಉಲ್ಟಾ ಬಂದಿರೋದ್ರಿಂದ ಇದು ಗುಡ್ ಕಾರ್ಡ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂತಂದರೆ ನಿಮ್ಮಲ್ಲಿ ಏನು ಜಗಳ ಇತ್ತು, ಅಥವಾ ಸಪೋಸ್ ನೀವು ಕಮಿಟೆಡ್ ಆಗಿದ್ರೆ ಏನಾದರೂ ಜಗಳ ಇದ್ದರೆ, ಮತ್ತು ಏನಾದರೂ ಸ್ಟಕ್ ಎನರ್ಜಿ ಇದ್ದರೆ, ಯಾವುದಾದ್ರೂ ಒಂದು ಹಿಡ್ದಿಟ್ಕೊಂಡಿರುತ್ತಲ್ಲ, ಲೈಕ್ ಅನ್ರಿಸಾಲ್ವ್ಡ್ ಫೈಟ್ಸ್, ಅಥವಾ ಯಾವುದೋ ಒಂದು ಪದೇ ಒಂದೇ ವಿಷಯಕ್ಕೆ ಜಗಳ ಆಗ್ತಾ ಇರುತ್ತೆ, ಅದೆಲ್ಲ ರಿಸಾಲ್ವ್ ಆಗುತ್ತೆ ಈ ಮಂತಲ್ಲಿ. ಸಪೋಸ್ ನೀವು ಸಿಂಗಲ್ ಆಗಿದ್ದರೆ, ಸೊ ಖಂಡಿತ ನಿಮ್ಗೆ ಬ್ರೇಕಪ್ ಆಗಿರುತ್ತೆ. ನೀವು ಇನ್ನೂ ಏನೂ ಯಾವುದೇ ಒಂದು ಸಂಬಂಧನ ಟ್ರೈ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ, ಮಾಡಿದ್ದೀರ. ಬಟ್ ಅದೆಲ್ಲ ರಿಸಾಲ್ವ್ ಆಗುತ್ತೆ. ನಿಮಗೇನೆ ಅನಿಸುತ್ತೆ ಈ ಮಂತ್ ನೀವು ಯಾರನ್ನಾದ್ರೂ ಲವ್ ಮಾಡಬೇಕು ಅಂತ. ಬಟ್ ಅದ್ರ ಅನ್ಸಿದ ಜೊತೆಗೆ ಯಾರಾದರೂ ಸಿಗಬೇಕಲ್ವ, ಇರಬೇಕಲ್ವ. ಸೊ ಅದಕ್ಕೆ ಯೂನಿವರ್ಸ್ ನಿಮಗೆ ಒಂದು ಒಳ್ಳೆ ಪಾರ್ಟ್ನರ್ನ ಕಳಿಸ್ತಾ ಇದ್ದಾರೆ. ಸೊ ಒಂದು ತಿಳ್ಕೊಳ್ಳಿ, ಈ ಪರ್ಸನ್ ಡ್ರಾಮ್ಯಾಟಿಕ್ ಆಗಿರೋದಿಲ್ಲ. ಮೇ ಬಿ ಇವ್ರು ನಿಮಗೆ ಫ್ಲವರ್ ತಂದು ಕೊಡದೇ ಇರ್ಬೋದು, ಬಟ್ ಯಾವತ್ತೂ ನಿಮ್ಮ ದಾರಿಯಲ್ಲಿ ಮಧ್ಯದಲ್ಲಿ ಕೈ ಬಿಡೋದಿಲ್ಲ, ಆ ರೀತಿ ವ್ಯಕ್ತಿ. ಸೊ ನೀವು ಇವ್ರ ಜೊತೆ ಒಂದು ಫ್ಯಾಮಿಲಿನ ಕಟ್ಕೊಳ್ಬೋದು. ಅಂತಂದರೆ ದಿಸ್ ರಿಲೇಷನ್ಶಿಪ್ ಎಂಡೆಡ್ ವಿತ್ ಮ್ಯಾರೇಜ್, ಮದುವೆ ತನಕ ಹೋಗುವಂಥ ಸಾಧ್ಯತೆ ಇದೆ. ಬಟ್ ನಾನು ಏನಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿರುವಂಥ ಬ್ಯಾಡ್ ಎನರ್ಜಿ ಅಥವಾ ಒಂದು ಫಾಸ್ಟ್ ಟಾಕ್ಸಿಕ್ ಎನರ್ಜಿ ನಿಮ್ಮ ಲೈಫಲ್ಲಿ ಏನಿದೆ ಅದನ್ನು ನೀವು ಬಿಡಬೇಕು. ಬಿಟ್ಟಿಲ್ಲ ಅಂತಂತಂದರೆ ಆ ಹಳೇ ನಿಮ್ಮದು ಎಕ್ಸ್ ಜೊತೆ ಆಗಿರುವಂಥ ಜಗಳ ಮಾತುಕತೆಯನ್ನು ನೀವು ಫಸ್ಟ್ ಹೀಲ್ ಆಗಿ. ಸೊ ಹೀಲ್ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ, ನೆಕ್ಸ್ಟ್ ರಿಲೇಷನ್ಶಿಪ್ಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ಸಪೋಸ್ ನೀವು ಆಲ್ರೆಡಿ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿದ್ದರೆ, ಸೊ ಪಾಸ್ಟ್ಗೆ ಬಿಡಿ. ಸೊ ಅದ್ರ ಬಗ್ಗೆನೇ ಡಿಗ್ ಮಾಡಿ ಯೋಚನೆ ಮಾಡಬೇಡಿ. ಇವಾಗ ಹೊಡೆದದ ಮಳೆನೇ ಹೊಡಿಬೇಡಿ. ಸೊ ನೀವು ಈವನ್ ಸಿಂಗಲ್ ಆಗಿದ್ರು ಅಷ್ಟೇ, ಇನ್ಮೇಲೆ ಯಾರು ನಾನು ಇಷ್ಟಪಡಲ್ಲ, ಬರೋರು ಹಿಂಗೆ ಬರ್ತಾರೆ, ಬರೋರೆಲ್ಲ ಹಂಗೆ ಇರ್ತಾರೆ ಅಂತ ಅಂದ್ಕೊಂಡ್ರೆ, ಸಪೋಸ್ ಆ ವ್ಯಕ್ತಿ ಒಳ್ಳೆಯವರಾಗಿದ್ದರು, ನೆಕ್ಸ್ಟ್ ಒಂದು ಜಗಳ ಆಡಿದಾಗ ನೀನು ಅದೇ ವ್ಯಕ್ತಿ ಥರ, ಅಥವಾ ನನಗೇನು ಇದೇನು ಹೊಸದಲ್ಲ, ನಾನು ನಿನ್ನಂಥವ್ರು ಎಷ್ಟು ಜನ ನೋಡಿದ್ದೀನಿ, ಆ ರೀತಿ ಮಾತುಕತೆ ಬಂದಾಗ ಅವ್ರಿಗೂ ಖಂಡಿತ ಹರ್ಟ್ ಆಗುವಂಥ ಚಾನ್ಸಸ್ ಇದೆ. ಈಗ ಸಿಂಗಲ್ ಕಮಿಟೆಡ್ ಇಬ್ಬರಲ್ಲೂ ನಾನು ನಿಮಗೆ ಬರುವಂಥ ಪ್ರೀತಿ ಒಳ್ಳೆಯದೇ ಇದೆ ಅಂತ ತೋರಿಸ್ತಾ ಇದೆ. ಬಟ್ ಕೆಲವೊಂದನ್ನು ನೀವು ಚೇಂಜ್ ಮಾಡಬೇಕು ಅಂತ ಯೂನಿವರ್ಸ್ ನಿಮಗೆ ಸೈನ್ಸ್ ಕೊಡ್ತಾ ಇದೆ. ಸೊ ಪ್ಲೀಸ್ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಲೈಫ್ ತುಂಬಾ ಚೇಂಜ್ ಆಗುತ್ತೆ ಎಷ್ಟೊಂದು ವಿಷಯದಲ್ಲಿ. ಯಾಕೆ ಅಂತಂದರೆ ನೀವು ತುಂಬ ದಿನದಿಂದ ಸಿಂಗಲ್ ಇದ್ದೀರಾ, ಮತ್ತು ಈ ಅನ್ರಿಸಾಲ್ವ್ಡ್ ಫೈಟ್ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ತುಂಬ ನಡೀತಾ ಇದೆ. ಸೊ ಇದು ಒಂದು ಕೊನೆಯ ಚಾನ್ಸ್ ನಿಮಗೆ. ಬಿ ಓಪನ್. ನಿಮ್ಮಲ್ಲಿ ಏನೇ ಫೈಟ್ಸ್ ಆಗಿದ್ರೂ ನೀವು ಅಥವಾ ಆ ವ್ಯಕ್ತಿ ಒಟ್ಟಿಗೆ ಎದ್ದು ನಿಂತ್ಕೊಳ್ಬೇಡಿ. ಯಾರಾದರೂ ಒಬ್ಬ ಸೈಲೆಂಟಾಗಿರಬೇಕು. ಆ್ಯಂಡ್ ನನಗೆ ಆಲ್ರೆಡಿ ಪೀಸ್ಫುಲ್ ಸೆನ್ಸ್ ಆಗ್ತಾ ಇರೋದ್ರಿಂದ ಇದು ಪೀಸ್ಫುಲ್ಲಾಗೇ ಇರುತ್ತೆ ಈ ಮಂತು. ಮತ್ತು ಸಿಂಗಲ್ಸ್ ಬರುವಂಥ ವ್ಯಕ್ತಿಗಳು ಕೂಡ, ನಿಮ್ಮ ಲೈಫಲ್ಲಿ ಬರುವಂಥ ವ್ಯಕ್ತಿಗಳು ಬೇರೆಯವ್ರ ಥರ ನಿಧಾನಕ್ಕೆ ಸ್ಲೋ ಆಗಿ ಏನಿರಲ್ಲ. ಅವರು ಈವನ್ ಅವರು ತುಂಬ ಮೆಚ್ಯೂರ್ಡ್ ಇದ್ರೂ ಅವ್ರು ನಿಮಗೆ ನಾನಿದ್ದೀನಿ, ನೀನು ಸುತ್ತಮುತ್ತ ಇದ್ದೀನಿ, ಮೆಸೇಜ್ ಮಾಡೋದಾಗಿರಲಿ, ಅಥವಾ ನೀನು ಡೌಟ್ ಪಡಬೇಡ ನಾನಿದ್ದೀನಿ ಅಂತ
ಡೈರೆಕ್ಟಾಗಿ ಹೇಳಿಲ್ಲ ಅಂದರೆ ಅವ್ರ ಆ್ಯಕ್ಷನಲ್ಲಿ ತೋರಿಸ್ತಾ ಇರ್ತಾರೆ. ಮೇ ಬಿ ಈ ರಿಲೇಷನ್ಶಿಪ್ ನಿಮ್ಮದು ಫ್ರೆಂಡ್ ಸರ್ಕಲಿಂದ ಸ್ಟಾರ್ಟ್ ಆಗ್ಬೋದು, ಅಥವಾ ನೀವು ಆಲ್ರೆಡಿ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿದ್ದರೆ ಈ ರಿಲೇಷನ್ಶಿಪ್ ಕಮಿಟೆಡ್ ರಿಲೇಷನ್ಶಿಪ್ ಆಗಿಂತ ಮುಂಚೆ ನೀವು ಫ್ರೆಂಡ್ ಝೋನಿಂದ ಆಮೇಲೆ ಕಮಿಟೆಡ್ ರಿಲೇಷನ್ಶಿಪ್ ಹೋಗಿದ್ದೀರ ಅಂತ ಅನ್ನಿಸ್ತಾ ಇದೆ. ಸೊ ಪಾಸಿಟಿವ್ ಕಾರ್ಡ್ ನೆಗೆಟಿವ್ ಕಾರ್ಡ್ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇರೋದ್ರಿಂದ ನಾನು ನಿಮ್ಗೆ ಒಂದೇ ಹೇಳೋದು, ನಿಮಗೆ ಜಸ್ಟಿಸ್ ಸಿಗ್ತಾ ಇದೆ ಖಂಡಿತ. ಸೊ ನೀವು ಫಿಸಿಕಲಿ ಮೂವ್ ಆನ್ ಆಗಿಲ್ಲ, ಎಮೋಷ್ನಲಿ ಮಾತ್ರ ಮೂವ್ ಆನ್ ಆಗಿದ್ದಾರೆ ಯಾವುದೋ ಒಂದು ವಿಷಯದಲ್ಲಿ. ಸಪೋಸ್ ನೀವು ಸಿಂಗಲ್ ಆಗಿದ್ರೆ ನಿಮ್ಮ ಎಕ್ಸಿನ ಕಾಂಟ್ಯಾಕ್ಟಲ್ಲಿದ್ದರೆ ದಯವಿಟ್ಟು ಅಂತ ಕಿತ್ತೋದವ್ರನ್ನೆಲ್ಲ ಬ್ಲಾಕ್ ಮಾಡಿ ಇಟ್ಕೊಳಕ್ಕೆ ಹೋಗಬೇಡಿ. ಸಪೋಸ್ ನಿಮ್ಗೆ ಈ ಪರ್ಸನ್ನೇ ಸರಿ, ಏನೂ ನಾವು ಬರೀ ಜಸ್ಟ್ ಫೈಟ್ ಆಗಿದೆ ಅಂತಂದರೆ ದಯವಿಟ್ಟು ಆ ಘಟನೆನ ಮರೀರಿ. ಮುಂದೆ ನಿಮಗೆ ಭವಿಷ್ಯ ಇದೆ, ಜೀವನ ಇದೆ, ಏನಕ್ಕೆಲ್ಲನೂ ಡ್ರ್ಯಾಗ್ ಮಾಡಿ ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ತೀರಾ. ಸೊ ಥರ್ಡ್ ಪಾರ್ಟಿನ ನೀವೇ ಬಿಟ್ಕೊಳ್ತೀರಾ, ಆಮೇಲೆ ನೀವು ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಹೋದ್ರೆ. ಸೊ ಇನ್ಸ್ಟೆಡ್ ಆಫ್ ಜಸ್ಟ್ ಥಿಂಕಿಂಗ್, ಹೋಗಿ ಮೆಸೇಜ್ ಮಾಡಿ, ಮಾತಾಡೋದಕ್ಕಿಂತ ಏನಿಲ್ಲ. ಒಂದಿನ ಸೋತ್ರೆ ಏನಾಗಲ್ಲ ಅಲ್ಲ, ಒನ್ ಟೈಮ್ ಮಾತಾಡಿಸ್ಬಿಡಿ. ನೀವು ಅಂದ್ಕೊಳ್ಬೋದು, ಇಲ್ಲ ನಾನೇ ಎಷ್ಟು ಟೈಮ್ ಇದು ಮಾಡಲಿ, ನಾನು ಜಸ್ಟು ಕೂತ್ಕೊಂಡು ಮೆಡಿಟೇಟ್ ಮಾಡ್ತೀನಿ, ಮ್ಯಾನಿಫೆಸ್ಟ್ ಮಾಡಿಬಿಡ್ತೀನಿ, ಎಲ್ಲ ಅಟ್ರ್ಯಾಕ್ಟ್ ಮಾಡಿಬಿಡ್ತೀನಿ, ಎಲ್ಲ ಮಾಡಿದ್ರು ಮನೆ ಬಾಗ್ಲಿಗೆ ಬಂದು ನಿಂತ್ಕೊಂಡ್ರೆ ನೀವು ಬಾಗ್ಲು ತೆಗಿಬೇಕಲ್ವಾ ಏನಾದರೂ ಹೊಸ ಪಾರ್ಟ್ನರ್ ಬಂದರೆ. ಅಥವಾ ಈವನ್ ನಿಮ್ಮದು ರಿಲೇಷನ್ಶಿಪ್ಪಲ್ಲಿದ್ದು ಏನೂ ಸರಿ ಹೋಗ್ತಿಲ್ಲ ಅಂತಂದಾಗ ದೇವ್ರ ಅವಕಾಶ ಕೊಟ್ಟಾಗ ಮಾತಾಡಬೇಕು. ಅವ್ರು ನಿಮ್ಮ ಹತ್ರ ಏನೋ ಫೋನ್ ಬಂದಾಗ ಫೋನ್ ಎತ್ತದೇನೆ ಇನ್ನೊಂದು ಟೈಮ್ ಮಾಡಲಿ, ಕಾಲ್ ಮಾಡಲಿ, ವೆಯ್ಟ್ ಮಾಡ್ತೀನಿ, ಆ ರೀತಿ ಮಾಡಿದ್ರೆ ಅವ್ರಿಗೂ ಪೇಯ್ನ್ ಆಗುತ್ತೆ. ಸೊ ಯೂನಿವರ್ಸ್ ನಿಮಗೆ ಅವಕಾಶ ಕೊಡ್ತಾ ಇದೆ. ಸೊ ಪ್ರೀತಿ ಅಂದಾಗ ಈಗೂ ಸೈಡ್ಗಿಡಬೇಕು, ಮತ್ತು ಪಾಸ್ಟ್ ನಿಮ್ಮ ಲೈಫಲ್ಲಿ ಆಗಿರೋದು ನೀವು ಸೈಡ್ಗಿಡಬೇಕು. ನೀವು ಮಾಡ್ಕೊಂಡಿದ್ದ ಕರ್ಮಗಳನ್ನ ಬೇರೆಯವ್ರ ಮೇಲೆ ಹಾಕ್ಬಾರ್ದು. ಸೊ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಸಿಂಗಲ್ ಇರೋರಿಗೆ ನೀವು ಮಾಡ್ಕೊಂಡಿರೋ ಕರ್ಮಗಳನ್ನ ಹೊಸ ಪಾರ್ಟ್ನರ್ ಮೇಲೆ ಹಾಕ್ಬಾರ್ದು. ಅವ್ರು ನಿಮ್ಮ ಎಕ್ಸ್ ಅಲ್ಲ, ನಾಟ್ ಎವ್ರಿ ಒನ್ ಇಸ್ ಎಕ್ಸ್. ಸೆಕೆಂಡ್ ಚಾನ್ಸ್ ಕೊಡಿ. ಸೊ ಈಗಿರೋ ಪಾರ್ಟ್ನರ್ಗೂ ಅಷ್ಟೇ ಸೆಕೆಂಡ್ ಚಾನ್ಸ್ ಕೊಡಿ, ಏನೂ ತಪ್ಪಾಗಲ್ಲ. ಪ್ರೀತಿ ಬೇಕಾದರೆ ಈಗೋ ಮುರಿರಿ. ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿದ್ದರೆ, ನೀವು ಇನ್ನೂ ಸಿಂಗಲ್ಸ್ ಆಗಿದ್ದರೆ ಬೇಕು ಅಂದರೆ ಪ್ರೀತಿ ಓಪನ್ ಅಪ್ ಆಗಿರಿ. ಮತ್ತು ದೇವ್ರನ್ನ ಬೈಕಲ್ಬಿಡಿ, ಆಮೇಲೆ ಎಂತಕ್ಕೆ ನೀನು ಕೊಟ್ಟಿಲ್ಲ ಪ್ರೀತಿನ ಹಾಗೆ ಹೀಗೆ ಅಂತ. ಸೊ ಇದಿಷ್ಟು ನಿಮ್ಮದು ಮೆಸೇಜ್ ಆಗಿದೆ. ಪರ್ಸನಲ್ ರೀಡಿಂಗ್ ಹೀಲಿಂಗ್ ಬೇಕು ಅಂತಂದರೆ ನನಗೆ ಇನ್ಸ್ಟಾದಲ್ಲಾದರೂ DM ಮಾಡ್ಬೋದು. ಸೊ ನಂದೆಲ್ಲ ಸರ್ವಿಸಸ್ಸು ಡಿಸ್ಕ್ರಿಪ್ಷನ್ ಬಾಯ್ದಲ್ಲಿದೆ. ನನ್ನ ವಾಟ್ಸಪ್ ನಂಬರ್ ಇದೆ. ನಮ್ಮದು ಇಂಗ್ಲೀಷ್ ಚಾನಲ್ ಕೂಡ ಒಂದಿದೆ, ಕನ್ನಡ ಚಾನಲ್ ಕೂಡ ಒಂದಿದೆ, ಇನ್ಸ್ಟಾ ಯೂಟ್ಯೂಬಲ್ಲಿ ಎರಡೂ. ಸೊ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಏನಾದರೂ ಮೋರ್ ಟ್ಯಾರೋ ರೀಡಿಂಗ್ ಬೇಕಂತಂದರೆ, ಯಾಕೆಂದರೆ ಎರಡೂ ಚಾನಲಲ್ಲೂ ಡಿಫ್ರೆಂಟ್ ಟಾಪಿಕ್ಸ್ ನಾನು ಹಾಕ್ತಾ ಇರ್ತೀನಿ. ಸೊ ನಾನು ಲವ್ ಸ್ಪೆಲ್ ಕೂಡ ಮಾಡ್ತೀನಿ, ಲವ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ. ಆ್ಯಂಡ್ ಈವನ್ ಕ್ಯಾಂಡಲ್ ಮ್ಯಾಜಿಕ್, ವಿಚ್ ಕ್ರಾಫ್ಟ್ ಆ್ಯಂಡ್ ರೇಕಿ ಹೀಲಿಂಗ್, ಚಕ್ರ ಹೀಲಿಂಗ್, ಹೋಲಿಸ್ಟಿಕ್ ಹೀಲಿಂಗ್ ಅಂತಂದರೆ ತುಂಬ ಮೊಡಾಲಿಟೀಸ್ನ ಯೂಸ್ ಮಾಡಿ ಹೀಲ್ ಮಾಡ್ತೀನಿ. ಕಾರ್ಡ್ ಕಟ್ ಮಾಡ್ತೀನಿ ನಿಮ್ದು ಏನೇ ಕರ್ಮ ಇದ್ರೂ. ಆ್ಯಂಡ್ ನೀವು ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಳ್ಬೇಕಂತಂದರೆ ಆಕಾಶಿಕ್ ರೀಡಿಂಗ್ ಕೂಡ ಬುಕ್ ಮಾಡ್ಬೋದು. ಸೊ ಎಲ್ಲ ಸರ್ವಿಸಸ್ ನನ್ನ ಹತ್ರ ಇದೆ. ಸೊ ನನ್ನ ಸರ್ವಿಸಸ್ ಎಲ್ಲ ಬುಕ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳಿದ್ದ ಮೆಸೇಜ್ನ ಅರ್ಥ ಮಾಡ್ಕೊಳ್ಳಿ. ಈಗ ಬಿಟ್ಟಾಕಿ ಆ ಪರ್ಸನ್ ಬೇಕು ಅಂತಂದರೆ, ಅಥವಾ ನಿಮ್ಮ ಲೈಫಲ್ಲಿ ನ್ಯೂ ಪರ್ಸನ್ ಬೇಕಂತಂದರೆ ಹಳೆದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಡಿ. ಸೊ ಇದಿಷ್ಟು ನಿಮ್ಮ ಮೆಸೇಜ್ ಆಗಿದೆ. ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿರಿ, ಖುಷಿಯಾಗಿ. ಸೊ ಸಿ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್, ಲವ್ ಯು ಆಲ್.